ಹಲ್ಲೆಲೂಯಾ, ಶಾಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋದು ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಹೇಗಿದ್ದೀರಾ? ತಾವೆಲ್ಲರೂ ಸಂತೋಷವಾಗಿದ್ದೀರಿ ಅಂತ ಬಯಸುತ್ತಾ ಇದ್ದೀನಿ. ಬನ್ನಿ, ಈ ದಿನ ಧ್ಯಾನಕ್ಕಾಗಿ ನಾವೆಲ್ಲರೂ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳು 142ನೇ ಅಧ್ಯಾಯ 2ನೇ ವಚನ, ಸ್ಯಾಮ್ಸ್ 142:2. ಮುಂದೆ ನನ್ನ ಚಿಂತೆಯನ್ನು ಹೊಯ್ಯುತ್ತೇನೆ, ನನ್ನ ಇಕ್ಕಟ್ಟನ್ನು ಆತನ ಮುಂದೆ ತಿಳಿಸಿದ್ದೇನೆ. ಐ ಪೋರ್ಡ್ ಔಟ್ ಮೈ ಕಂಪ್ಲೇಂಟ್ ಬಿಫೋರ್ ಹಿಮ್, ಐ ಶೀವ್ಡ್ ಬಿಫೋರ್ ಹಿಮ್ ಮೈ ಟ್ರಬಲ್. ಭಕ್ತನು ಹೇಳುತ್ತಾ ಇದ್ದಾನೆ, ಪ್ರಿಯರೇ, ಅದಕ್ಕೇನೆಂದರೆ, ದೇವರೇ, ನಿನ್ನ ಮುಂದೆ ನಾನು ನನ್ನ ಚಿಂತೆಯನ್ನು, ನನ್ನ ಇಕ್ಕಟ್ಟನ್ನು ಇಟ್ಟಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ವಾರದ ಕೆಲಸಕ್ಕಾಗಿ ಹೊರಡ್ತಾ ಇದ್ದೇವೆ. ಈ ದಿನದಲ್ಲಿ ಅನೇಕರು ಚಿಂತಿತರಾಗಿ, ಅನೇಕರು ಇಕ್ಕಟ್ಟಿನಲ್ಲಿ ಪ್ರಯಾಣದಲ್ಲಿರುವಾಗ ನಾವು ದೇವರ ಹತ್ರ ಕೇಳಬೇಕಂತ ಒಂದು, ದೇವರಿಗೆ ಒಪ್ಪಿಸಿಕೊಳ್ಳಬೇಕಂತ ಒಂದು ವಿಷಯ ಏನಂದ್ರೆ, ನಮ್ಮ ಚಿಂತೆಯು ನಮ್ಮ ಇಕ್ಕಟ್ಟನ್ನು ಯಾರ ಮುಂದೆ ಒಪ್ಪಿಸಬೇಕಂದ್ರೆ ದೇವರಿಗೆ. ಎಸ್, ವಿ ಹ್ಯಾವ್ ಟು ಪೋರ್ our complaint before him and we have to tell him all our troubles. ನಮ್ಮ ಚಿಂತೆ, ನಮ್ಮ ಇಕ್ಕಟ್ಟುಗಳು ಮನುಷ್ಯರಿಂದ ಪರಿಹಾರ ಆಗೋದಿಲ್ಲ. ಆ ಪರಿಹಾರ ಆಗೋ ದೇವರು ಒಬ್ಬರೇ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಪ್ರತಿ ಮುಂಚಾನೆ ವೇಳೆಯಲ್ಲಿ ನಮ್ಮಿಂದ ಬಯಸೋದೇನೆಂದ್ರೆ, ಯಾವಾಗ ನನ್ನ ಆತ್ಮೀಯ ಮಕ್ಕಳು ನನ್ನ ಮುಂದೆ ಬಂದು ಅವ್ರ ಚಿಂತೆ ಭಾರವನ್ನೆಲ್ಲ ನನ್ನ ಮುಂದೆ ಹೇಳಿಕೊಳ್ಳುತ್ತಾರೆ. ಈ ಅನುದಿನವೂ ಈ ವಾಕ್ಯ ನಿಮ್ಮ ಬಳಿಗೆ ತಲುಪಿಸೋದು ಕಾರಣ ಏನಂದ್ರೆ, ಹೇಗೇನಾದರೂ ನಾವು ನಮ್ಮ ಚಿಂತೆಯನ್ನು ದೇವರ ಮುಂದೆ ತಲುಪಿಸಬೇಕು. ಅದಕ್ಕೆ ಈ ಪ್ರತಿದಿನ ಈ ಬೆಳಿಗ್ಗೆ ಪ್ರಾರ್ಥನೆ ಕಳಿಸ್ತೀವಿ. ಯಾಕಂದ್ರೆ ಈ ವಾಕ್ಯದಿಂದ ನೀವು ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ಚಿಂತೆ ಭಾರ ಎಲ್ಲ ದೇವರನ್ನ ಒಪ್ಪಿಸಬೇಕು. ಮನುಷ್ಯರನ್ನ ಒಪ್ಪಿಸಬೇಡಿ, ದೇವರನ್ನ ಒಪ್ಪಿಸಿ ನೋಡಿ. ಆ ದಿನದ ಭಾರವು, ಆ ವಾರದ ಭಾರವು ದೇವರೇ ತಾನೇ ಸ್ವತಃ ಹೊತ್ತಿಕೊಂಡು ನಿಮಗೆ ನಡೆಸುವ ದೇವರಾಗಿದ್ದಾರೆ. ಪ್ರಿಯರೇ, ಮನುಷ್ಯರು ಯಾರ ಮುಂದೆ ನಿಮ್ಮ ಚಿಂತೆ, ನಿಮ್ಮ ದುಃಖ, ನಿಮ್ಮ ಸಂಕಟ, ಈ ಇಕ್ಕಟ್ಟು ಹೇಳಿದ್ರೆ ಪ್ರಯೋಜನವಿಲ್ಲ. ನಮ್ಮ ದುಃಖ, ಸಂಕಟ ಎಲ್ಲ ಯಾರ ಮುಂದೆ ಹೇಳಬೇಕಂದ್ರೆ ಆ ದೇವರ ಮುಂದೆ ಹೇಳಬೇಕು. ಸೊ ಪ್ಲೀಸ್, ಯು ಹ್ಯಾವ್ ಟು ಪೋರ್ ಯುವರ್ ಕಂಪ್ಲೇಂಟ್ಸ್ ಬಿಫೋರ್ ಗಾಡ್, ನಾಟ್ ಬಿಫೋರ್ ಮೆನ್. ಆಮೇಲೆ ಮನುಷ್ಯರ ಮುಂದೆ ಹೇಳಬೇಡಿ, ದೇವರ ಮುಂದೆ ಇಡ್ರಿ. ದೇವ್ರ ವಿಷಯವಾಗಿ ನಿಮ್ಮನ್ನು ನಡೆಸುತ್ತಾರೆ. ಧೈರ್ಯವಾಗಿರಿ. ಎಸ್, ಧೈರ್ಯವಾಗಿರಿ. ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಜನರೆಲ್ಲರೂ ಸ್ವಾಮಿ ಕೇಳುತ್ತಿರೋ ಮಕ್ಕಳು, ಅವ್ರ ಚಿಂತೆ ನಿನ್ನ ಮುಂದೆ ಹಾಕಿದ್ದಾರೆ. ನೀನು ಅವರ ಚಿಂತೆ, ಅವರ ಇಕ್ಕಟ್ಟು, ಅವರ ನೋವು, ಸಂಕಟ, ಬಾಧೆ ಎಲ್ಲ ತಿಳಿದುಕೊಂಡು ಈ ವಾರವೆಲ್ಲ ಸ್ವಾಮಿ ಅವ್ರನ್ನ ಸುಕ್ಷೇಮವಾಗಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಜನರೇ, ಸಂತೋಷವಾಗಿರಿ, ದೇವರಿಗೆ ಒಪ್ಪಿಸಿಕೊಳ್ಳಿರಿ. ದೇವರು ನಿಶ್ಚಯವಾಗಿ ನಿಮ್ಮ ಚಿಂತೆಯನ್ನು ಹೊತ್ತುಕೊಂಡು ನಿಮಗೆ ಸಮಾಧಾನ ಕೊಡ್ತಾನೆ. ನಾಳೆ ಮರಳಿ ಇದೇ ಸಮಯ ನಾವೆಲ್ಲರೂ ಕೂಡೋ ತನಕ ದೇವರು ನಮ್ಮೆಲ್ಲರಿಗೂ ಸಹಾಯಕನಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.